ಏನಾರ ಆಗಲಿ. ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ಥಿತಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಆಶೀರ್ವಾದ ಪಡೆಯಲಿಕ್ಕೆ ಅಣ್ಣಂದ್ರು ಬಂದಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ ಕಿರಣ್ ಕುಮಾರ್ ಅವರ ಪುಣ್ಯ ಸ್ಮರಣೆಯ ಅಂಗವಾಗಿ ನಿಮ್ಮೆಲ್ಲರಿಗೂ ಕೂಡ ಇವಾಗ ನೋಡ್ತಾ ಇರ್ಬೋದು, ಮಳೆ ಮತ್ತೆ ಚಳಿ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಕೂಡ ಸ್ವೆಟರ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೊ ಕಿರಣ್ ಕುಮಾರ್ ಅನ್ನೋರು ಇವತ್ತು ನಮ್ ಜೊತೆಲಿಲ್ಲ. ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ, ಬಟ್ ಆದ್ರೆ ಬಹಳ ಬೇಜಾರಾಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಫಸ್ಟ್ ಆಶೀರ್ವಾದ ಮಾಡಿ, ಕೈನ ಮುಂದೆ ಚಾಚಿ ಕಿರಣ್ ಕುಮಾರ್ ಅವ್ರಿಗೆ ಭಗವಂತ ಇನ್ನೊಂದು ಆಯಸ್ಸು ಅಂದ್ರೆ ಇನ್ನೊಂದು ಜನ್ಮ ಅಂತ ಇದ್ರೆ ಪೂರ್ಣ ಆಯಸ್ಸನ್ನ ಕೊಟ್ಟು ಭೂಮಿಗೆ ಕಳಿಸ್ಕೊಡ್ಲಿ ಅಂತ ನಾವು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀವಿ. ಹಾಗೆ ಅಣ್ಣಂದ್ರೆ ಇವತ್ತು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಇಷ್ಟೆಲ್ಲ ಸ್ವೆಟರ್ಗಳನ್ನ ವ್ಯವಸ್ಥೆ ಮಾಡ್ಕೊಟ್ಟಿರೋದಕ್ಕೆ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಎಲ್ಲ ಅಣ್ಣಂದ್ರಿಗೂ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ, ಆಯುಷ್ಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಕಳಿಸ್ಲಿ. ಶನೀಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ ಸರ್. ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಶಿವಕುಮಾರ್ ಸ್ವಾಮಿ ಅವರು ಆಶೀರ್ವಾದ, ಜೊತೆಗೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗ್ಲಿ. ದೇವ್ರು ಒಳ್ಳೇದ್ ಮಾಡ್ಲಿ. ಹಾಗೆ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಶ್ರಮದ ಬಗ್ಗೆ ಏನ್ ಮಾತಾಡೋಕ್ಕಾಗೋದಿಲ್ಲ. ಇನ್ನೂ ಮುಂದುವರ್ಸ್ಕೊಂಡು ಜನಸೇವೆ ಚೆನ್ನಾಗಿ ಮಾಡಿ, ಜನಸೇವೆ ಚೆನ್ನಾಗಿ ಮಾಡಿಕೊಂಡು ನೀವೇನು ಹೇಳಿ? ನಾನು ಇವತ್ತಿಂದ ಸುಮಾರು ದಿವಸದಿಂದಲೂ ನಾನು ಜನಸೇವೆ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಇನ್ನೂ ಮಾಡಬೇಕು ಅಂತ ನನ್ಗೆ ಶಕ್ತಿ ಇದೆ. ಆದ್ರೆ ಭಗವಂತ ಈ ತರ ಮಾಡೋದಕ್ಕೆ ನಾನು ಕೊಟ್ಟಿರೋದಕ್ಕೆ ತುಂಬಾ ಚಿರುವಳಿ. ಆದ್ರೆ ಯೋಗೇಶನ ಈ ಕೆಲಸ ಮಾಡೋದಕ್ಕೆ ನನ್ನ ಕೈಲಿ ಒಂದೇ ಒಂದು ಬೆನ್ನೆಲುಬು ಅಂದ್ರೆ ಸಣ್ಣದೊಂದು ಅಳಿಲ್ ಸೇವೆ, ಒಬ್ಬರು ಸೇವೆಗೆ ಆ ಮಗುನ ಇದಾಗಿರೋದ್ರಿಂದ ನೆನೆಸ್ಕೊಂಡು ಆ ಸೇವೆ ಎಲ್ಲ ಈ ದೇವ್ರ ಮಕ್ಕಳು ಅವರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಕಿರಣ್ ಕುಮಾರ್ ಅವ್ರಿಗೆ ಆದ್ರೂ ಆ ತಂದೆ ತಾಯಿಗೆ ಆ ಶಕ್ತಿ ತುಂಬಿ ಅವ್ರಿಗೆ ಯಾವ ಚಿಂತೆ ಇದ್ದಂಗೆ ಅವರು ಇನ್ನೂ 100 ವರ್ಷ ಚೆನ್ನಾಗಿರ್ಲಿ ಅವ್ರ ತಂದೆ ತಾಯಿ ಅಂತ ಈ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು. ಅವ್ರ ಹೆಸರಲ್ಲಿ ಇವತ್ತು ಒಂದಷ್ಟು ಪುಣ್ಯ ಕೆಲಸ ಇವತ್ತು ನಿಜವಾಗ್ಲೂ ಇರೋ ಎಲ್ಲಾ ದೇವ್ರ ಮಕ್ಕಳು. ನಾವೊಂದೇ ಒಂದು ಮಾತು ಏನ್ ಹೇಳ್ಬೋದು ಅಂದ್ರೆ, ಕಿರಣ್ ಸರ್ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ, ಇಲ್ಲೇ ಎಲ್ಲೋ ಕೂತು ನೀವು ಮಾಡೋ ಕೆಲಸನ ನೋಡ್ತಿದ್ದಾರೆ ಅಂತ ನಾನು ಹೇಳ್ಬೋದು. ದುಃಖನ ಬರ್ಕೊಳ್ತಿರ್ತಿ ಭಗವಂತ ಶನೇಶ್ವರ ಸ್ವಾಮಿ ನಿಮ್ಗೆ ಕಾಣಿಸ್ಲಿ, ಒಳ್ಳೇದಾಗ್ಲಿ. ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಹೊಟ್ಟೆಗೆ ಹುಟ್ಟಿ ಬರ್ಲಿ ಸರ್. ಥ್ಯಾಂಕ್ ಯು ಸರ್. ಸಂತದವರಾದ್ರೂ ಒಂದ್ ಜೊತೆ ಬಟ್ಟೆ ತಂದು ಕೊಡೋರಿಲ್ಲ ಇವತ್ತು ನಮ್ಗೆ ಅಲ್ವಾ? ನಾವು ಸಂಬಂಧಿಕರು ಅಲ್ಲಾದ್ರೂ ಕೂಡ ಕೈ ಕೊಡ್ಬೇಕಾದ್ರೆ ಕಾಣಿಸಲ್ಲ ಸರ್, ತುಂಬಾ ಕಷ್ಟ ಇದೆ. ಸೊ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಅಂತ ಅರಸಿ, ಒಳ್ಳೇದಾಗ್ಲಿ ಅಂತ ಹೇಳಿ ಸಾಕು. ಅವ್ರಿಗೆ ನಿಮ್ಮ ಆಶೀರ್ವಾದ ಹೊಂದಿದ್ರೆ ಇನ್ನೊಂದಷ್ಟು ಆಶ್ರಮಗಳು ಸಹಾಯ ಮಾಡ್ತಾರೆ ಅವರು. ಸರಿನಾ? ಒಳ್ಳೇದಾಗ್ಲಿ ಅಂತ ಮನಸ್ಫೂರ್ತಿಯಾಗಿ ಅರಸಿ ಅವ್ರಿಗೆ.